Hi hello everyone, welcome back to my YouTube channel. ನಿನಗೆ ತಗೋ ಜೀವವೇ ನಿಬೇಕಾದರೆ ಸೊ ನಾವಿವತ್ತು ರೆಡಿ ಆಗಿದ್ದೀನಿ. ಎಲ್ಲಿಗೆ ಅಂತಂದರೆ ಇವತ್ತು ಗುರುವಾರ ಆಗಿರೋದ್ರಿಂದ ನಾವು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀನಿ. ಅದಕ್ಕೆ ಈಗ ಮನೆಯೆಲ್ಲ ಕ್ಲೀನ್ ಮಾಡಿ ರೆಡಿ ಆಗಿದ್ದೀನಿ. ಸೊ ಇವಾಗ ದೇವ್ರ ಮನೆ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ಕೋಬೇಕು. ಸೊ ಪೂಜೆ ಮಾಡಿಬಿಟ್ಟು ಎಲ್ಲಿ ಹೋಗ್ತೀನಿ ಅಂತ ತೋರಿಸ್ತೀನಿ. ದೇವ್ರ ಮನೆಯೂ ಎಲ್ಲ ರೆಡಿಯಾಗಿದೆ ಈ ಥರ. ಸೊ ಇವಾಗ ದೀಪ ಹಚ್ಚಬೇಕು. ಆ್ಯಂಡ್ ನಮ್ಮ ಯಜಮಾನ್ರೂ ರೆಡಿಯಾಗಿದ್ದಾರೆ. ಸೊ ಪೂಜೆ ಎಲ್ಲ ಆಗಿತ್ತು. ನಾವು ನಮ್ಮ ಮನೆಯಿಂದ ಒಂದು 5 ಕಿಲೋಮೀಟರ್ಸ್ 7 ಕಿಲೋಮೀಟರ್ಸ್ ಆಗ್ಬೋದು. ಸೊ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೊರಟಿದ್ವಿ. ಆ್ಯಕ್ಚುಲಿ ನಾನು ವೀಡಿಯೋಸ್ ಮಾಡಿದಾಗ ವಾಯ್ಸ್ ಕೊಟ್ಟಿದ್ದೆ, ಅಂದರೆ ನಾರ್ಮಲ್ ವೀಡಿಯೋಲ್ಲೇ ಮಾತಾಡಿದ್ದೆ. ಬಟ್ ದೆನ್ ಫ್ಯಾನ್ ಸೌಂಡ್ಗೆ ಫ್ಯಾನ್ ಆನ್ ಆಗಿರೋದ್ರಿಂದ ಏನೂ ಕೇಳಿಸ್ಲಿಲ್ಲ. ಅಂದರೆ ನನ್ನ ವಾಯ್ಸು ತುಂಬ ಕಮ್ಮಿ ಇತ್ತು. ಮೈಕ್ ಬೇರೆ ಯೂಸ್ ಮಾಡಲ್ವಲ್ಲ ನಾನು, ಅದರಿಂದ. ಸೊ ಅದಕ್ಕೆ ಮತ್ತೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಆ್ಯಂಡ್ ಇದ್ದಿರೋದು ದೊಡ್ಡಬಳ್ಳಾಪುರದ ಹತ್ರ, ಲಕ್ಸಂದ್ರ ಅಂತ ಹೇಳಿಬಿಟ್ಟು. ಅಂದರೆ ದೊಡ್ಡಬಳ್ಳಾಪುರದಿಂದ ಒಂದು 17 ಕಿಲೋಮೀಟರ್ಸ್ ಆಗುತ್ತೆ ಒಳಗಡೆ, ಘಾಟಿ ಸುಬ್ರಹ್ಮಣ್ಯ ಟೆಂಪಲ್ ಹತ್ರ. ಸೊ ಅಲ್ಲಿ ಹೋಗಿ ಬಂದ್ವಿ. ಬಂದಾದಮೇಲೆ ನಮ್ಮ ಡ್ಯಾಡಿ ಫ್ರೆಂಡ್ ಒಬ್ಬರು ನಮ್ಮನ್ನ ಇದು ನಾಗರ ಪೂಜೆಗೆ ಕರೆದಿದ್ರು. ಸೊ ಅಲ್ಲಿಗೆ ಹೋಗಬೇಕಿತ್ತು. ಮನೆ ಹತ್ರ ಬಂದುಬಿಟ್ಟು ಹೋಗೋಣ ಅಂತ. ದೇವಸ್ಥಾನಕ್ಕೆ ಯಾವುದೇ ದೇವಸ್ಥಾನಕ್ಕೆ ಹೋದರೂ ಮನೆಗೆ ಹೋಗ್ಬಿಟ್ಟೆ ಹೋಗಬೇಕು ಅಂತೇಳಿ ದೇವಸ್ಥಾನದಿಂದ ಮನೆಗೆ ಬಂದುಬಿಟ್ಟು ಮತ್ತೆ 2 ವೀಲರ್ ತೊಗೊಂಡು ಹೋದ್ವಿ. ಅಲ್ಲಿ ಹೋದ್ಮೇಲೆ ಎಲ್ಲ ಆಲ್ರೆಡಿ ರೆಡಿ ಮಾಡ್ಕೊಂಡ್ಬಿಟ್ಟಿದ್ರು ಈ ಥರ. ಆ್ಯಕ್ಚುಲಿ ನಾಗರಕಲ್ಲಿದೆ. ಆ್ಯಂಡ್ ಅದೇನು ಮಾಡಿಬಿಟ್ಟಿದೆ ಅಂದರೆ ಉತ್ತ ಬೆಳ್ಕೊಂಡು ಮುಚ್ಕೊಂಡ್ಬಿಟ್ಟಿದೆ. ಸೊ ಆಲ್ರೆಡಿ ಎಲ್ಲ ಬಂದಿದ್ದರು, ನಮ್ಮ ಮಮ್ಮಿ, ನಮ್ಮ ಚಿಕ್ಕಮ್ಮ, ನಮ್ಮ ಡ್ಯಾಡಿ ಫ್ರೆಂಡ್ ಅವ್ರ ಮಕ್ಕಳೆಲ್ಲರೂ ಬಂದು ರೆಡಿ ಮಾಡ್ಕೊಂಡಿದ್ರು. ಅವರೆಲ್ಲ ಇಂಟ್ರೆಸ್ಟಿಂಗ್ ಪೂಜೆ ಮಾಡ್ತಿದ್ರೆ ಇವರು ಇಲ್ಲಿ ತಮಾಷೆ ಮಾಡ್ಕೊಂಡಿದ್ರು. ಅದಾದಮೇಲೆ ನಮಗೂ ಚೆನ್ನಾಗಿ ಬೇಡ್ಕೊಳ್ಳಿ ಅಂತೇಳಿ ನಾವು ಪೂಜೆ ಮಾಡಿ ಹಾಲೆಲ್ಲ ಹಾಕಿದ್ವಿ. ಹಾಲೆಲ್ಲ ಹಾಕಿದ್ಮೇಲೆ ನಾವು ಮನೆಗೆ ಹೋಗ್ಬಿಟ್ಟು ನಾಷ್ಟ ಮಾಡಿರಲಿಲ್ಲ. ಇಟ್ ವಾಸ್ ಅರೌಂಡ್ 1 o'clock ಆಲ್ರೆಡಿ. ಸೊ ಬಂದುಬಿಟ್ಟು ನಾಷ್ಟ ಮಾಡಿದ್ವಿ. ನಾಷ್ಟ ಮಾಡಿಬಿಟ್ಟು ನಾನು ನಮ್ಮ ಅಮ್ಮ ಮನೆ ಹತ್ರ ಹೋಗಬೇಕಿತ್ತು. ಸೊ ನನ್ನ ಹಸ್ಬೆಂಡ್ ಮನೆಯಿಂದ ನಮ್ಮ ಅಮ್ಮ ಮನೆ 1 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಸೊ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾನು ಹೋದೆ ಅಮ್ಮ ಮನೆ ಹತ್ರ. ಅಮ್ಮ ಮನೆ ಹತ್ರ ಹೋಗ್ಬಿಟ್ಟು ನೋಡಿದ್ರೆ ಪಕ್ಷಿ ಬಂದಿತ್ತು ನಮ್ಮ ಮನೆಗೊಂದು. ಆ್ಯಂಡ್ ಅದ್ರ ಬಗ್ಗೆ ನೋಡಿದಾಗ ಗೂಗಲಲ್ಲಿ ಇದನ್ನು ಸಾಕಂಗಿಲ್ಲ ಮನೇಲಿ ಪೆಟ್ ಥರ ಅಂತ ಹೇಳಿ ಇತ್ತು. ಸರಿ ಅಂದ್ಬಿಟ್ಟು ಬಿಟ್ಬಿಟ್ವಿ. ಸೊ ನಾನು ನಮ್ಮ ಮಮ್ಮಿ ಇವಾಗ ದೊಡ್ಡಬಳ್ಳಾಪುರಕ್ಕೆ ಹೋಗ್ತಾಯಿದ್ವಿ. ಏನು ವಿಷಯ ಅಂತಂದರೆ ನನ್ನ ಫ್ರೆಂಡ್ ಅವ್ರದ್ದು ಸ್ಟುಡಿಯೋಗೆ ಹೋಗಬೇಕಿತ್ತು. ಅವ್ರದ್ದು ಬ್ಯೂಟಿಷಿಯನ್ ಮೇಕಪ್ ಎಲ್ಲ ಇರೋವಂಥ ಒಂದು ಸ್ಟುಡಿಯೋ. ಸೊ ನಾನು ಅವ್ರ ಸ್ಟುಡಿಯೋಗೆ ಹೋದ್ಮೇಲೆ ನೇಲ್ಸ್ ಮಾಡಿಸ್ಬೇಕು ಅಂತ ಡಿಸೈಡ್ ಮಾಡಿ ನೇಲ್ಸ್ ಮಾಡಿಸ್ಕೊಂಡು ಬಂದಮೇಲೆ ಇಟ್ ವಾಸ್ 8 o'clock. ಸೊ ಡಿನ್ನರ್ ಪ್ರಿಪೇರ್ ಮಾಡಿಬಿಟ್ಟು ಡಿನ್ನರ್ ಮಾಡಿ ಮಮ್ಮಿ ಮನೆಗೆ ಬಿಟ್ಬಿಟ್ಟು ಬರೋಷ್ಟರಲ್ಲಿ ಇಟ್ ವಾಸ್ 10 o'clock. ಆಮೇಲೆ ಇನ್ನೇನು ವ್ಲಾಗ್ ಎಂಡ್ ಮಾಡಿಬಿಟ್ಟು ಮಲ್ಕೊಳ್ಳೋಣ ಅಂತ ಹೇಳಿಬಿಟ್ಟು ವ್ಲಾಗ್ ಎಂಡ್ ಮಾಡ್ತಿದ್ದೆ. ಸೊ ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.